ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 4 ಗಂಟೆ 4:15 ಆಯಿತು, ಅವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಸ್ಕೂಲ್ ಬಿಡ್ತು ನೋಡು, ಮಕ್ಕಳೆಲ್ಲ ಇವಾಗಿನೂ ಬಂದರು. ಬ್ಯಾಕೆ ಇರೋದು. ಏನು ಆಯಿತು, ನಾಳೆ ಪಕ್ಕ. ಆಯ್ತು, ಓಕೆ. ನಿಂಗೆ ಕೊಟ್ಟು ಕಳ್ಸೋಕ್ಕೆ ಅದು ಕಮ್ಮಿ ದುಡ್ಡಲ್ಲಪ್ಪ. ನಿನ್ನ ಜೊತೆ ಬರೋಕ್ಕೆ ಮಡಕೆ ಸಲ ಬಿಟ್ಟು ನಿನ್ನ ಜೊತೆ ನಾನು ವ್ಯಾನಿಗೆ ಬರಲ್ಲ. ನಾನು ಬರ್ತೀನಿ, ಅಪ್ಪಾಜಿ ಹೇಳಿದ್ದು ನಾಳೆಗೆ ಹೋಗೋಣ ಅಂತ. ಬೇಕಲ್ಲ, ಅಪ್ಪಾಜಿ ಬೈತಲ್ಲಿ, ಅಪ್ಪಾಜಿ ಕೆಲ್ಸಕ್ಕೆ ಹೋಗಿರುತ್ತೆ. ನಾಳೆ ಪಕ್ಕ ಬರ್ತೀನಿ, ಆಯ್ತಾ? ನಾಳೆ ಫೋನ್ ಪೇ ಮಾಡ್ತೀನಿ ಬಿಡು. ಇಲ್ಲ, ಬರ್ತೀನಿ, ಓಕೆನಾ? ನಿನ್ನ ಮಾಸ್ ಕಾರ್ಡ್ ನೋಡ್ಬೇಕಲ್ಲ. ಫೋನ್ ಪೇ ಮಾಡ್ಬೇಡ, ಯಾಕತ್ತೆ ಫೋನ್ ಪೇ ಮಾಡಿ ಯಾವ ತಗ ದುಡ್ಡು ಹೋಗುತ್ತೆ. ಆಮೇಲೆ ಅದಕ್ಕೂ ಬೇಕು, ನನ್ನ ತಗ ದುಡ್ಡು ಬಂದ್ರೆ ಮ್ಯಾನ್ ಸತಿಗೆ ಹೆಂಗ್ ಕಳ್ಸೋದು ನಾವು? ಗೊತ್ತಿಲ್ಲ, ನಮಗೆ ಹಂಗೆ ಬೈತಾರೆ. ಮೋಸ ನನಗೆ ಹೊಸತಿ ಯಾರ್ಯಾರ ಸ್ಕೂಲ್, ನಮ್ಮ ಸ್ಕೂಲಲ್ಲೇ ಸೆಕೆಂಡಲ್ಲೇ ಅದೇ ಇವಳು ಲೇಖನ, ಇವಳು ಇದ್ದು ಮಿತ್ತು ಅಲ್ಲ, ಅವಳ ಹೆಸರೇನಪ್ಪ, ಅವಳು ಓದ್ಲು. ಅವಳು ಫೋನ್ ಪೇ ಮಾಡಿದ್ದಕ್ಕೆ, ಫೋನ್ ಪೇ ಮಾಡಿದ್ರೆ ದುಡ್ಡು ನಮಗೆ ಬರುತ್ತೆ, ಬಿಡ್ಸ್ಕೊಂಡ್ ಬರೋಕ್ಕೂ ನಮಗೆ ಟೈಮ್ ಇರಲ್ಲ ಅಂತ ಹೇಳಿ. ಸರಿ, ಆಯಿತು, ನಾಳೆ ಪಕ್ಕ, ಆಯ್ತಾ? ಮಾಡ್ತಾ ಇದ್ದೀನಿ. ನಾಳೆ ಪಕ್ಕ ಬರ್ತೀನಿ, ಆಯ್ತಾ? ನಾಳೆ ಫೋನ್ ಪೇ ಮಾಡ್ತೀನಿ ಬಿಡು. ಇಲ್ಲ, ಕೊಡಪ್ಪ ತುಡಿ, ಚಾಕ್ಲೇಟ್ ತುಡಿ. ಇವಾಗ ತಾನೇ ಮಕ್ಳ ಹತ್ರ ಎಲ್ಲ ಮಾತಾಡಿಕೊಂಡು ಅಡುಗೆ ಮಾಡೋಣ ಅಂತ ಬಂದೆ. ಮೊಳಕೆ ಒಳಗೆ ಕಳೀತು, ಅದಕ್ಕೆ ಬಸ್ಸಾರು ಮಾಡಿಬಿಡೋಣ ಅಂತ ಬಸ್ಸಾರು ಮಾಡ್ತಾಯಿದ್ದೀನಿ. ನನ್ನ ಮಗಳು ಫೀಸ್ ಕಟ್ಟು ಅಂತ ಹೇಳ್ತಾಯಿದ್ಲು. ಸೊ ಅದು ಸ್ಕೂಲ್ ಫೀಸಲ್ಲ, ಡ್ಯಾನ್ಸ್ ಫೀಸು. ಡ್ಯಾನ್ಸ್ ಸೇರಿದ್ದಾರೆ. ಇದೇ ತಿಂಗಳು 19ನೇ ತಾರೀಕು ಡ್ಯಾನ್ಸ್ ಇದೆ ಅವ್ರದ್ದು ಸ್ಕೂಲಲ್ಲಿ, ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ ಅದಕ್ಕೆ ಡ್ರೆಸ್ ಫೀಸು ಕೊಡು ಅಂತ ಕೇಳ್ತಾಯಿದ್ಲು. ನಾನು ಕೊಡ್ತೀನಿ, ಸ್ಕೂಲಿಗೆ ಹೋಗ್ತೀನಿ ಅಂತ ಹೋಗೇ ಇಲ್ಲ. ಹೋಗಬೇಕು, ನಾಳೆ ನಾನು ನಾಡಿದ್ದು ಹೋಗಿ ಕೊಟ್ಟು ಬರಬೇಕು ಫಸ್ಟು. ಅದಕ್ಕೆ ಇವಾಗ ಬೇಗ ಸ್ವಲ್ಪ ಸಾಂಬಾರು ಮಾಡಿಬಿಡೋಣ ಅಂತ. ಬೆಳಗ್ಗೆದು ಪಲಾವ್ ಇತ್ತು, ಮಾಡಿದ್ದೆ, ಬಟ್ ಅದು ತಿನ್ನಲ್ಲ ಅಂತ ಹೇಳಿದರು ಹುಡುಗರು. ಸರಿ ಆಯಿತು, ಬೇಗ ಅನ್ನ ಸಾಂಬಾರು ಕೊಡು ಅಂತ ಹೇಳಿದರು. ಸರಿ ಆಯಿತು ಅಂತ ಸಾಂಬಾರೇನು ಮಾಡಿರಲಿಲ್ಲ ಅಂತ ಬೇಗ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಒಳಕಾಳನ್ನ ಫಸ್ಟ್ ನೀಟಾಗಿ 1-2 ಸಲ ತೊಳ್ಕೊಂಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ನಾನು 2 ವಿಷಲ್ 3 ವಿಷಲಕ್ಕೆ ಹೋಗಿದ್ರೆ ಸಾಕು. ಮತ್ತು ಈ ಕಡೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಬಸ್ಸಾರಿಗೆಲ್ಲ ಏನು ಬೇಕಲ್ವ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. 4 ಈರುಳ್ಳಿ ಮತ್ತು ಸ್ವಲ್ಪ ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ. ನಾನು ಜಾಸ್ತಿ ಖಾರ ಮಾಡೋದು, ಯಾಕಂದರೆ ಮಕ್ಕಳೆಲ್ಲ ತಿನ್ನಲ್ಲ ಜಾಸ್ತಿ, ಹಂಗಾಗಿ ನಾನು ಜಾಸ್ತಿ ಏನೋ ಖಾರ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಖಾರ ನಮ್ಮ ಮನೆಯಲ್ಲ ಸ್ವಲ್ಪ ಮೀಡಿಯಮಾಗೇ ಇರುತ್ತೆ. ಆಮೇಲೆ ಅದಕ್ಕೋಸ್ಕರ 1-2 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದೇ ನೀಟಾಗಿ ಸಿಪ್ಪೆ ಏನು ಸುಲಿದಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಕ್ರ್ಯಾಶ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಅದಕ್ಕೆ ನಾವು 1-2-3 ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡು ಹಾಕೊಂಬಿಟ್ಟು, ಮತ್ತು ಒಂದು 7-8 ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಮತ್ತು ಇದು ಕಾಳು ಪಲ್ಯ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿನ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ನಾನೇನು ಖಾರದ ಪುಡಿ ಅಂತೀನಿ, ಹಸಿಮೆಣ್ಸಿನ್ಕಾಯಿನ ಹಾಕಲ್ಲ ಒಗ್ಗರಣೆಗೆ, ಕಾಳಿಗೆ. ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ಲ, ಬಾಯಿ ಸಿಕ್ಬಿಟ್ರೆ ಇದು ಮಾಡ್ತಾರೆ ಅಂತ ನಾನು ಅದಕ್ಕೆಲ್ಲ ಹಾಕಲ್ಲ. ಇವಾಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಕಾಯಿನೂ ಆಲ್ರೆಡಿ ತುರ್ದು ಇಟ್ಕೊಂಡಿದ್ದೆ ಮಿಕ್ಸಿಗೆ. ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು, ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಬೆಳ್ಳುಳ್ಳಿ ಮತ್ತು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ನೀಟಾಗಿ ಹುರ್ಕೊಂಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬಂದ್ಬಿಟ್ಟು ನಾನು ಮೊಳಕೆ ಒಳಕಾಳನ್ನ 3 ವಿಷಲ್ ಬಂದಿತ್ತು, ಚೆನ್ನಾಗಿ ಬೆಂದಿತ್ತು. ಅದನ್ನು ಇವಾಗ ಒಂದು ನೀರನ್ನೆಲ್ಲ ಪಕ್ಕಕ್ಕೆ ನನ್ನ ಪಾತ್ರೆಗೆ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದೇ ನೀರಲ್ಲೇ ಮಾಡಬೇಕು ಬಸ್ಸಾರನ್ನ, ಮತ್ತು ಬೇರೆ ನೀರು ಯಾವುದೂ ಹಾಕಬಾರ್ದು. ಬೇರೆ ನೀರು ಹಾಕಿದರೆ ಟೇಸ್ಟೇ ಬರೋಲ್ಲ ಬಸ್ಸಾರು.
ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಇವಾಗ ನಾವಿವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನೇ ನಾವೇನು ಬಸ್ತಿರ್ತೀವಲ್ಲ ಅದೇ ನೀರು ಹಾಕ್ಬಿಟ್ಟು ರುಬ್ಬಬೇಕು, ಬೇರೆ ನೀರು ಹಾಕ್ಬಾರ್ದು ಇದಕ್ಕೆ. ಸೊ ಅದೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ತೀರಾ ನೈಸ್ ರುಬ್ಬಾರ್ದು, ಚೆನ್ನಾಗಿ ಸ್ವಲ್ಪ ತೆರೆಯಾಗಿದ್ದರೆ ಚೆಂದ. ಆಮೇಲೆ ಅದನ್ನು ರುಬ್ಕೊಂಬಂದ್ಬಿಟ್ಟು ಇವಾಗ ಅದನ್ನು ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರನ್ನ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ತಿದ್ದೀನಿ. ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. ನಾನೇನು ಜಾಸ್ತಿ ಒಣಮೆಣ್ಸಿನ್ಕಾಯಿ ಅದನ್ನೆಲ್ಲ ಏನೋ ಒಗ್ಗರಣೆ ಬಳಸಲ್ಲ, ನಾನು ಜಸ್ಟ್ ಸಿಂಪಲಾಗಿ ಇಷ್ಟೇ ಮಾಡೋದು ನಾನು. ಮತ್ತು ಇವಾಗಲೇ ಒಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಂಬಿಡಿ, ಉಪ್ಪು ಸರಿ ಇದೆ ಅಲ್ವೋ ಅಂತ. ಯಾಕಂದರೆ ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ, ಅದೇ ಉಪ್ಪು ಕರೆಕ್ಟ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಹಾಕೋಬೋದು. ಉಪ್ಪನ್ನು ಇವಾಗಲೇ ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನಿಮಗೆ ಬೇಕು ಅನಿಸಿದ್ರೆ. ಮತ್ತು ಇವಾಗ ಸ್ವಲ್ಪ ಕಾಳಿತ್ತಲ್ಲ, ಕಾಳು ಒಗ್ಗರಣೆ ಮಾಡಿಬಿಡೋಣ ಅಂತ ಆವಾಗಲೇ ತೊಗೊಂಡಿದ್ದೇನೆ. ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಏನು ಎತ್ತಿಟ್ಕೊಂಡಿದ್ದೆನಲ್ವ ಆ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ನಾನು ಖಾರ ಎತ್ತಿಟ್ಕೊಂಡಿದ್ದೆ, ಇದಕ್ಕೇನೆ ಖಾರ ಎತ್ತಿಟ್ಕೊಂಡಿದ್ದೆ. ಯಾಕಂದರೆ ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಲ್ವಲ್ಲ, ಆ ಖಾರನೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಬೇಯಿಸಿಟ್ಕೊಂಡಿರೋಂತಹ ಮಳೆ ಹುಳಿ ಕಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಕಾಯಿನ ಹಾಕ್ಬಿಟ್ಟು ಕಲಸಿ ಇಟ್ಬಿಟ್ರೆ ನೀಟಾಗಿ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇಟ್ಬಿಟ್ರೆ ರೆಡಿ ಆಗುತ್ತೆ. ಸೊ ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ಮುದ್ದೆಯನ್ನು ಮಾಡಿರಲಿಲ್ಲ, ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇವಾಗ ಸ್ವಲ್ಪ ದೇವಸ್ಥಾನ ಹತ್ರ ಬಂದಿದ್ದೆ. ಯಾಕಂದರೆ ಕಾರ್ತಿಕ ಮಾಸ ಪೂಜೆ ನಡೆಯುತ್ತಲ್ವ, ಇಲ್ಲಿ ಇದನ್ನು ಕೊಡ್ತಾರೆ, ಏನೋ ಪ್ರಸಾದ ಕೊಡ್ತಾರಲ್ಲ. ಸೊ ಅದಕ್ಕೆ ಪ್ರಸಾದ ಎಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಏನು ತಪ್ಪಿರೋ ಪ್ರಸಾದ ಮಾತ್ರ ತಪ್ಪಿಸಲ್ಲ ನಾವು, ನಾನು ನನ್ನ ತಂಗಿ. ಸೊ ಅದಕ್ಕೆ ಪ್ರಸಾದ ಎಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನನ್ನ ತಂಗಿನೇ ವೀಡಿಯೋ ಮಾಡ್ತಾಯಿದ್ಲು, ಅದಕ್ಕೆ ನಾನು ಸುಮ್ಮನೆ ನೋಡ್ಕೊತ ಕೂತ್ಕೊಂಡಿದ್ದೆ. ಆಮೇಲೆ ಸೀದಾ ಇವಾಗ ಪ್ರಸಾದ ಎಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ನೋಡಿ ಕಡಲೆಬೇಳೆ ಇದು ಕೋಸಂಬರಿ ಮಾಡ್ತಾರಲ್ಲ ಅದು ಮಾಡಿದ್ರು ಇವತ್ತು. ಇಲ್ಲಿ ನನ್ನ ತಂಗಿದು ಅದು ಬಿಡೋಂಗಿಲ್ಲ, ಅದು ಬರೆಯೋದು ಆಗಂಗಿಲ್ಲ, ಇವಳು ಬಿಡೋಂಗಿಲ್ಲ, ಆ ಥರ ಆಗ್ಬಿಟ್ಟೈತೆ ಪರಿಸ್ಥಿತಿ. ಬರೆದು ಕೈ ಮಾತ್ರ ಎಷ್ಟು ನೋವಾಗಿದ್ದಾವೆ ಅಂದರೆ ಎಲ್ಲರಿಗೂ. ಮಕ್ಕಳು ಎಲ್ಲ ಪಾಪ ಕೂತ್ಕೊಂಡು ಬರ್ಕೊಡ್ತಾರೆ ಪಾಪ ಮಕ್ಕಳು ಎಲ್ಲ, ಆದರೂ ಅದು ಕಮ್ಮಿ ಆಗ್ತಾನೇ ಇಲ್ಲ, ಅಷ್ಟು ಬರೆಯೋವಿದ್ದಾವೆ. ಇವಾಗ ಅದೆಲ್ಲ ಮುಗಿಸಿ ಇವಾಗ ಮುದ್ದೆ ಮಾಡೋಣ ಅಂತ ಬಂದೆ. ಬಸ್ಸಾಂಬಾರಿಗೆ ಮುದ್ದೆ ಇದ್ರೇ ಅದು ಚೆಂದ, ಅನ್ನಕ್ಕೆಲ್ಲ ಅಷ್ಟು ಟೇಸ್ಟ್ ಅನಿಸಲ್ಲ. ಅದಕ್ಕೆ ನನ್ನ ತಂಗಿ ಮುದ್ದೆ ಮಾಡು ಅಂದು ಸರಿ ಆಯಿತು ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕಷ್ಟು, ನಾನು ಒಂದೇ ಮುದ್ದೆ ಮಾಡ್ತಾಯಿರೋದು, ಜಾಸ್ತಿ ಮಾಡ್ತಾಯಿಲ್ಲ. ಸೊ ಹಂಗಾಗಿ ನಾನೇನು ಅಳತೆ ಪ್ರಕಾರ ಏನು ಮಾಡಲ್ಲ, ನಾನೊಂದು ಅಂದಾಜಿ ಮೇಲೆ ಮಾಡ್ತೀನಿ ಅಷ್ಟೇ, ಅಳತೆ ಎಲ್ಲ ಮಾಡಲ್ಲ ನಾನು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಗಂಟಿಲ್ದಂಗೆ ಕದ್ರಕೊಂಡು ಆಮೇಲೆ ಅದಕ್ಕೆ ಕುದಿ ಬರುತ್ತಲ್ಲ, ಕುದಿ ಬಂದಮೇಲೆ ನಾವು ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ನಾನು ಒಂದು ಅಂದಾಜಿನ ಮೇಲೆ ಹಿಟ್ಟು ಹಾಕ್ತೀನಿ. ನಾನೇನು ಇಷ್ಟೇ ಅಂತ ಅಳತೆ ಮಾಡ್ಕೊಂಡು ನನಗೆ ಹಿಟ್ಟು ಹಾಕೋಕ್ಕೆ ಬರೋದೇ ಇಲ್ಲ. ನನಗೆ ಒಂದು ಅಂದಾಜು ಮೇಲೆ ಹಾಕ್ತೀನಿ, ಅದು ಕರೆಕ್ಟ್ ಆಗಿಬಿಡುತ್ತೆ ನನಗೆ. ಸೊ ಒಂದು ಮುದ್ದೆ ಅಲ್ವಾ, ಬೇಗ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಕೆಲವೊಬ್ಬರು ಉಪ್ಪು ತುಪ್ಪ ಏನೇನೋ ಹಾಕ್ತಾರೆ, ಎಣ್ಣೆ ಬೆಣ್ಣೆ ಎಲ್ಲ. ನಾನು ಏನೂ ಹಾಕಲ್ಲ, ಜಸ್ಟ್ ಇಷ್ಟೇ ಮಾಡೋದು, ನಾನು ಸಿಂಪಲಾಗಿ ಮಾಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಅದನ್ನು ಬೆಂದಾದಮೇಲೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ ಒಂದು ಸ್ವಲ್ಪ ಒಂದು ಚೂರು ಗಂಟಿಲ್ಲ, ಅದು ಎಷ್ಟು ಜನ ಬಂದಿದೆ ಅಂತ. ಒಂದು 5 ನಿಮಿಷ ಬೆಂದಾದಮೇಲೆ ನೀಟಾಗಿ ಮಸ್ಕೋಬೇಕು ಅಲ್ಲಿ. ಇಲ್ಲಾಂದರೆ ಮಾಮೂಲಿ ನಿಮಗೆ ಇದ್ರಲ್ಲಿ ಮಸ್ಕೊಳಕ್ಕೆ ಫುಲ್ ಅಂದರೆ ಮಾಮೂಲಿ ಮುದ್ದೆ ಕೋಲ್ ತಗೊಂಬಿಟ್ಟು ಪಾತ್ರೆ ಮಾಡ್ತಾರಲ್ಲ ಅದೇ ಥರನೂ ಮಾಡ್ಕೋಬೋದು. ನಾನು ಆ ಥರನೂ ಮಾಡ್ತೀನಿ, ಒಂದು ಮುದ್ದೆ ಅಲ್ವಾ. ಸೊ ಹಂಗಾಗಿ ನಾನು ಬಾಣಲಿಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಅದನ್ನು ನೀಟಾಗಿ ಶಿಲ್ಪ ಮೇಲೆ ಹಾಕೊಂಬಿಟ್ಟು ನೀಟಾಗಿ ಈ ಥರ ಕಟ್ಟಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತ. ಒಂದು ಸ್ವಲ್ಪ 1 ಗಂಟೆಲ್ದಂಗೆ ಚೆನ್ನಾಗಿ ಬಂದಿರುತ್ತೆ ಮುದ್ದೆ ಮಾತ್ರ. ನೋಡಿ ಇಲ್ಲಿ ಬಸ್ಸಾರು ಕಾಳು ಹಾಕ್ಬಿಟ್ಟು ಸಾಂಬಾರು ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಊಟಕ್ಕೆ. ಇದಷ್ಟು ನಾನು ಉಣ್ಣಲ್ಲ ಫ್ರೆಂಡ್ಸ್ ಮುದ್ದೆನ, ಅಂದರೆ ನಾನು ಅರ್ಧ ನನ್ನ ತಂಗಿ ಅರ್ಧ ಊಟ ಮಾಡೋದು. ಸೊ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ಎಂಟ್ವರೆಗೂ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್.